ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಸಂಗೀತ ಲೋಕದ ಅಪ್ರತಿಮ ಮಹಾರಾಣಿ ಅಂತಾನೆ ಅನಿಸಿಕೊಂಡಂತಹ ಜಾನಕಿ ಅಮ್ಮ ಅವರು ಇವತ್ತು ನಮ್ಮೆಲ್ಲರನ್ನ ಸಹ ಬಿಟ್ಟು ದೂರ ಹೋಗಿದ್ದಾರೆ. ಈ ಅಗಲಿಕೆಗೆ ಇದೀಗ ಇಡೀ ಚಿತ್ರರಂಗವೇ ಕಂಬನಿಯನ್ನ ಸುರಿಸ್ತಾ ಇದೆ. ಹೌದು, ದಕ್ಷಿಣ ಭಾರತದ ಖ್ಯಾತ ಹಿರಿಯ ಹಿನ್ನೆಲೆ ಗಾಯಕಿಯಾದಂತಹ ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಪ್ರೀತಿಯ ಜಾನಕಿ ಅಮ್ಮ ಅವರ ನಿಧನದಿಂದಾಗಿ ಇಡೀ ಸಂಗೀತ ಲೋಕ ತೀವ್ರ ದುಃಖದಲ್ಲಿ ಮುಳುಗಿದೆ. ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ 88 ವರ್ಷದ ದಂತಕತೆ ಜಾನಕಿ ಅಮ್ಮ ಅವರು ಮೈಸೂರಿನಲ್ಲಿ ಶನಿವಾರ ಅಂದರೆ ಜುಲೈ 11ನೇ ತಾರೀಕು ಕೊನೆ ಉಸಿರನ್ನ ಎಳೆದಿರುವಂಥದ್ದು. ಈ ದುಃಖದ ಸುದ್ದಿ ತಿಳಿತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ಕಂಬನಿಯ ಮಹಾಪೂರವೇ ಹರಿದು ಬಂದಿದೆ. ವಿವಿಧ ತಲೆಮಾರಿನ ಅಭಿಮಾನಿಗಳಾಗಿರ್ಬೋದು, ಸಂಗೀತಗಾರರು ಮತ್ತು ಗಣ್ಯರು ತಮ್ಮ ನೆಚ್ಚಿನ ಗಾಯಕಿಗೆ ಇದೀಗ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಿರುವಂಥದ್ದು. ಇನ್ನು ಸುದ್ದಿ ಹೊರಬೀಳ್ತಾ ಇದ್ದಂತೆ ಕೆಲವೇ ನಿಮಿಷಗಳಲ್ಲಿ ಎಕ್ಸ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಇದೀಗ ಜಾನಕಿ ಅಮ್ಮನ ಸಾವಿರಾರು ಅಭಿಮಾನಿಗಳು ಇದೀಗ ಕಂಬನಿಯನ್ನ ಮಿಡಿದಿರುವಂಥದ್ದು. 6 ದಶಕಗಳಿಗೂ ಸಹ ಹೆಚ್ಚು ಕಾಲ ದಕ್ಷಿಣ ಭಾರತದ ಚಿತ್ರರಂಗದ ಸಂಗೀತ ಲೋಕವನ್ನು ಆಳಿದಂತಹ ದಿವ್ಯ ಚೈತನ್ಯದ ಅಗಲಿಕೆಗೆ ನೆಟ್ಟಿಗರು ಸಹ ತೀವ್ರವಾದಂತಹ ಒಂದು ಕಡೆ ವ್ಯಕ್ತವನ್ನು ಪಡಿಸಿರುವಂಥದ್ದು. ಇನ್ನು ಆಘಾತ ಬಹಳ ಉತ್ತುಂಗದಲ್ಲಿದೆ ಅಂತಲೇ ಹೇಳ್ಬೋದು. ಯಾರಿಗೂ ಸಹ ಈ ಸಾವಿನ ಸುದ್ದಿಯನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಅಭಿಮಾನಿಯೊಬ್ಬರು ಇದರ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋದನ್ನು ನೋಡೋದಾದರೆ ಒಂದು ಅದ್ಭುತದ ಯುಗ ಇದೀಗ ಕೊನೆಗೊಂಡಿದೆ. ಆದರೆ ಜಾನಕಿ ಅಮ್ಮನ ಧ್ವನಿ ತಲೆಮಾರುಗಳವರೆಗೂ ಸಹ, ಹೃದಯಗಳವರೆಗೂ ಸಹ ಎಲ್ಲರನ್ನೂ ಸಹ ಸ್ಪರ್ಶಿಸಲೇ ಇರುತ್ತದೆ ಅಂತ ಇದೀಗ ಬರ್ಕೊಂಡಿರುವಂಥದ್ದು. ಇದು ನಾವು ನಿಜವಾದಂತಹ ದಂತಕಥೆಯನ್ನು ಕಳೆದುಕೊಂಡಿದ್ದೀವಿ ಅಂತ ಇನ್ನೊಬ್ಬರು ಬರ್ಕೊಂಡಿದ್ದಾರೆ. ನಿಜವಾಗ್ಲೂ ಇವ್ರ ಕಮೆಂಟ್ಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಬಹಳ ನೋವುಂಟಾಗುತ್ತೆ. ಯಾಕೆ ಅಂತ ಅಂದರೆ ಅದ್ಭುತವಾದಂತಹ ದಿನಗಳು ಜಾನಕಿ ಅಮ್ಮನ ಆ ದಿನ ಏನಿತ್ತಲ್ವಾ, ಆ ಏನು ಹೇಳ್ತೀವಲ್ಲ, ಆ ಯುಗ ಬಹಳ ಅದ್ಭುತವಾಗಿತ್ತು. ಏಕೆಂದರೆ ಅವರ ಧ್ವನಿ ಮುಖಾಂತರ ಎಷ್ಟೋ ಅಭಿಮಾನಿಗಳನ್ನು ನಗಿಸಿದ್ದಾರೆ, ಅಳಿಸಿದ್ದಾರೆ. ಎಲ್ಲದಕ್ಕೂ ಸಹ ಇವರೊಂದು ದಂತಕತೆ ಅಂತಾನೆ ಹೇಳ್ಬೋದು. ಎಷ್ಟೋ ಸಾವಿರ ಜನಗಳಿಗೆ ಸ್ಫೂರ್ತಿಯಾದಂತಹ ದಂತಕತೆ ಇವತ್ತು ಎಲ್ಲರನ್ನೂ ಸಹ ಬಿಟ್ಟು ದೂರ ಹೋಗಿದೆ. ಇನ್ನು ಅವರ ಅಪ್ರತಿಮ ಧ್ವನಿಯ ಅಪಾರ ಸಾಧನೆಯನ್ನ ನೆಟ್ಟಿಗರು ಇದೀಗ ಸ್ಮರಿಸ್ತಾ ಇದ್ದಾರೆ. ಮತ್ತೊಬ್ಬ ಅಭಿಮಾನಿ ಎಸ್ ಜಾನಕಿ ಅವರು 20 ಭಾಷೆಗಳಲ್ಲಿ ಸರಿಸುಮಾರು 40,000ಕ್ಕೂ ಹೆಚ್ಚು ಹಾಡುಗಳನ್ನು ಆಡಿದ್ದಾರೆ. ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ವರ್ಷದಲ್ಲೇ, ಅಂದರೆ ಅಮ್ಮ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ಅಂತ ನೋಡೋದಾದರೆ 1957. 6 ವಿಭಿನ್ನ ಭಾಷೆಗಳಲ್ಲಿ ಆಡಿದ್ರು, 4 ಬಾರಿ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿದ್ರು. ನನಗೆ ಸಾವಿರಾರು ಮಧುರ ಗೀತೆಗಳನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಅಮ್ಮ ಅಂತ ಇದೀಗ ಜಾನಕಿ ಅಮ್ಮ ಅವ್ರನ್ನ ನೆನೆಸ್ಕೊಂಡು ಧನ್ಯವಾದವನ್ನು ತಿಳಿಸಿರುವಂಥದ್ದು. ಈ ರೀತಿಯ ಪೋಸ್ಟನ್ನು ನೋಡೋದಾದರೆ ಎಲ್ಲೋ ಒಂದು ಕಡೆ ಬಹಳ ದುಃಖ ಆಗುತ್ತೆ. ಎಷ್ಟು ವರ್ಷ, 6 ವಿಭಿನ್ನ ಭಾಷೆಗಳಲ್ಲಿ 20 ಭಾಷೆಗಳಿಗಿಂತ ಹೆಚ್ಚಾಗಿ ಸಂಗೀತವನ್ನು ನೀಡಿದರೆ, ಅದರಲ್ಲೂ ಪ್ರಮುಖವಾಗಿ 40,000ಕ್ಕೂ ಹೆಚ್ಚು ಹಾಡುಗಳನ್ನು ಆಡಿರುವಂಥದ್ದು. ಯಾರೇ ಒಬ್ಬರಾದರೂ ಸರಿಸುಮಾರು 1997 ವರ್ಷದಿಂದ ಇಸವಿಯಿಂದ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಸಹ ಸಾಕಷ್ಟು ರೀತಿಯ ಒಂದಷ್ಟು ಸೇವೆಯನ್ನು ಸಲ್ಲಿಸ್ಕೊಂಡು ಎಲ್ಲರ ಮನಸ್ಸನ್ನು ಗೆದ್ದಿರ್ತಾರೆ. 80ರ ದಶಕದ ಹಳೆಯ ಹಾಡುಗಳ ಪ್ರೇಮಿಗಳಿಗೆ ಎಲ್ಲೋ ಒಂದು ಕಡೆ ಜಾನಕಿ ಅಮ್ಮನ ಅಗಲಿಕೆ ಬಹಳ ದುಃಖವನ್ನು ಉಂಟು ಮಾಡಿರುತ್ತೆ. ಬರೀ 80ರ ದಶಕ ಅಂತ ಏನಿಲ್ಲ, ಎಲ್ಲರಿಗೂ ಸಹ ಪ್ರಸ್ತುತವಾಗಿ ಎಲ್ಲರೂ ಸಹ ಜಾನಕಿ ಅಮ್ಮನ ಹಾಡನ್ನು ಕೇಳಿದಾಗ ಬಹಳ ದುಃಖವನ್ನು ಉಂಟು ಮಾಡಿತ್ತು. ಅದೇ ರೀತಿಯಾಗಿ ಜಾನಕಿ ಅಮ್ಮನ ಅಗಲಿಕೆಯ ದಿವಂಗತ ಗಾನಗಂಧರ್ವರಾದಂತಹ SP ಬಾಲಸುಬ್ರಹ್ಮಣ್ಯಂ ಮತ್ತು ಇಳಿಯರಾಜ್ ಅವರೊಂದಿಗೆ ಅಪೂರ್ವ ಒಡನಾಟದ ನೆನಪುಗಳನ್ನು ಸಹ ಇದೀಗ ಎಲ್ಲೋ ಒಂದು ಕಡೆ ಮರುಗಳಿಸುವಂತೆ ಮಾಡ್ತಾ ಇದೆ. ಅಂದಿನ ದಿನಗಳಲ್ಲಿ ಇಡೀ ಚಿತ್ರರಂಗದ ಎಲ್ಲ ಹಾಡುಗಳನ್ನು ಸಹ ಕೇವಲ ಇವರಿಬ್ಬರ ಧ್ವನಿಯಲ್ಲೇ ರೆಕಾರ್ಡ್ ಆಗ್ತಾ ಇತ್ತು. ಮಧುರ ದಿನಗಳು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಆಗಿನ ಕಾಲ ಏನಿತ್ತಲ್ಲ, ಇಳಿಯರಾಜ್ ಸರ್ ಆಗಿರ್ಬೋದು, ಬಾಲಸುಬ್ರಹ್ಮಣ್ಯಂ ಸರ್ ಆಗಿರ್ಬೋದು, ಅದರ ಜೊತೆಗೆ ಜಾನಕಿ ಅಮ್ಮನ ಧ್ವನಿ ಬಹಳ ಅದ್ಭುತವಾಗಿ ಕೇಳಿಬರ್ತಾ ಇತ್ತು. ಯಾವುದೇ ಒಂದು ಸಾಂಗ್ ಆದರೂ ಸರಿ, ಈ 3 ಜನರ ಸಾಂಗ್ ವಾಯ್ಸ್ ಇದ್ದೇ ಇರ್ತಾ ಇತ್ತು. ಎಲ್ಲವನ್ನೂ ಸಹ ಒಂಥರ ಚಿತ್ರರಂಗವನ್ನು ಆವರಿಸ್ಕೊಂಡ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಆವತ್ತಿನ ದಿನಗಳನ್ನ ನೋಡೋದಾದರೆ ಬಹುತೇಕ ಸಿನಿಮಾಗಳಲ್ಲಿ ಕೇವಲ ಈ ಇಬ್ಬರು ಗಾಯಕರೇ ಮಾತ್ರವೇ ಕಾಣಿಸ್ಕೊಳ್ತಾ ಇದ್ದಿದ್ದು. ಎಸ್ ಪಿ ಬಿ ಸರ್ ಆಗಿರ್ಬೋದು, ಎಸ್ ಜಾನಕಿ ಅಮ್ಮ ಆಗಿರ್ಬೋದು, ಇವರಿಬ್ಬರ ಸಂಗೀತ ಅಂತ ಅಂದರೆ ಎಲ್ಲರಿಗೂ ಸಹ ಖುಷಿ. ಅದರಲ್ಲೂ ಸಂಗೀತ ಲೋಕ ತನ್ನ ಮಹಾರಾಣಿಯನ್ನು ಎಲ್ಲೋ ಒಂದು ಕಡೆ ಕಲ್ತ್ಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ತಮಿಳು ಚಿತ್ರರಂಗದವರು, ತಮಿಳು ಅಭಿಮಾನಿಗಳು ಬಹಳ ದುಃಖವನ್ನು ಅನುಭವಿಸ್ತಾರೆ. ಏಕೆಂದರೆ ಮೂಲತಃ ಹೈದರಾಬಾದ್ನಲ್ಲಿ ಹುಟ್ಟುತ್ತಾರೆ, ಅಲ್ಲೇ ಬೆಳೀತಾರೆ, ಚೆನ್ನೈಯಲ್ಲೇ ಇರ್ತಾರೆ.
ಅಲ್ಲೇ ಮನೆಯೂ ಸಹ ಇರುತ್ತೆ. ಆದರೆ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಸೇರಿದಂತೆ ದೇಶ ಆಗಿರ್ಬೋದು, ವಿದೇಶಗಳಾಗಿರ್ಬೋದು, ಎಲ್ಲ ಕಡೆಯೂ ಸಹ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅಭಿಮಾನಿಗಳು ಭಾಷೆ ಮತ್ತು ಸಂಸ್ಕೃತಿಯ ಗಡಿಗಳನ್ನು ಮೀರಿ ಜಾನಕಿ ಅಮ್ಮ ಅವರ ಧ್ವನಿ ಬಹಳ ಅತ್ಯುತ್ತಮವಾಗಿ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವರ ಧ್ವನಿ ಹೇಗೆ ಎಲ್ಲರನ್ನ ತಲುಪಿತ್ತು ಅನ್ನೋದು ಇವಾಗ ಕಮೆಂಟ್ಗಳ ಮೂಲಕ ತಿಳಿದು ಬರ್ತಾ ಇದೆ. ಇದೇ ವಿಚಾರದ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಯಾಕೆ ಅಂತಂದರೆ, ಸಣ್ಣ ಮಗುವಿನ ತೊದಲು ನುಡಿಯಿಂದ ಹಿಡಿದು ಗಂಭೀರ ಶಾಸ್ತ್ರೀಯ ಸಂಗೀತ ಮತ್ತು ಅತ್ಯಂತ ನೋವಿನ ಭಾವನಾತ್ಮಕ ಗೀತೆಗಳವರೆಗೂ ಸಹ ಅವರ ಕಂಠಸಿರಿ ಸಾಟಿ ಇಲ್ಲದು. ಮೈಸೂರಿನಲ್ಲಿ ಗಾನ ಕೋಗಿಲೆಯ ಭೌತಿಕ ಧ್ವನಿ ಆಗಿರ್ಬೋದು, ಖಂಡಿತವಾಗೂ ಇದು ಮುಗಿಯೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಧ್ವನಿ ಅನ್ನೋದೇನಿದೆಯಲ್ಲ, ಅದು ಎಷ್ಟೋ ಜನರನ್ನ ಜೀವ ಉಳಿಸಿರುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಕೆಲವೊಂದು ಸಂಗೀತ ಅಷ್ಟರ ಮಟ್ಟಿಗಿರುತ್ತೆ, ಕೆಲವೊಬ್ಬರ ವಾಯ್ಸ್ ಅಷ್ಟರ ಮಟ್ಟಿಗಿರುತ್ತೆ. ಅದೇ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಸಹ ಮನಮುಟ್ಟುವಂತಹ ಸಂಗೀತ. ಇನ್ನು ಈ ರೀತಿ ಹಿಂಗೆ ಜಾಲತಾಣಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಇವಾಗ ಎಲ್ಲರೂ ಸಹ ಜಾನಕಿ ಅಮ್ಮ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಭಿಮಾನಿಗಳು ಏನಿದಾರಲ್ಲ, ಜಾನಕಿ ಅಮ್ಮವರ ಒಂದಷ್ಟು ವಿಚಾರವನ್ನು ಈಗ ಎತ್ತಾಡ್ತಾ ಇದ್ದಾರೆ. ಇನ್ನು ದಕ್ಷಿಣ ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿಯಾದಂತಹ ಗಾನ ಕೋಗಿಲೆ ಜಾನಕಿ ಅಮ್ಮ ಅವರು ಇದೀಗ ವಯೋಸಹಜ ಕಾಯಿಲೆಯಿಂದ ಇವಾಗ ತಿರ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಚಿತ್ರರಂಗ ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು ತೀವ್ರ ಕಂಬನಿಯನ್ನು ಮಿಡಿದಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.